ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಇದು ಹೊರಗಡೆ ವ್ಯೂವ್ಸು ನೋಡಿ. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಮುಗಿಸ್ಕೊಂಡು ನಂತರ ಹಾಗೆ ಆನ್ ದ ವೇ ಗೊರವನಹಳ್ಳಿಗೆ ಹೋಗಿ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಗೊರವನಹಳ್ಳಿಗೆ ಸಹ ಹೋಗ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ಇದ್ದರು. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಈಗ ಹೊರ್ಗಡೆ ವ್ಯೂಸ್ನ ನೋಡ್ತಾ ಇರ್ಬೋದು. ಮಹಾಲಕ್ಷ್ಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮಂಗಳವಾರ ಹಾಗೆ ಶುಕ್ರವಾರ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಜನಗಳಿಂದ ತುಂಬಿರುತ್ತೆ ಈ ದೇವಸ್ಥಾನ. ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಯಾವುದೇ ರೀತಿ ಜನರು ಇರಲಿಲ್ಲ. ಹಾಗಾಗಿ ನಾವು ಈ ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ಯಾರೂ ಸಹ ಜನ ಇಲ್ಲ ಇಲ್ಲಿ. ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಮೂಲ ಕಾರಣರಾದಂಥ ಕಮಲಜ್ಜಿ ಅವರು ಸಹ ಸಮಾಧಿ ಸಹ ಹಾಗೆ ವಿಗ್ರಹ ಸಹ ಇಲ್ಲಿದೆ ಈ ದೇವಸ್ಥಾನದ ಒಳಗಡೆ. ನೋಡಿ, ಇಲ್ಲಿ ಕೂತಿಗಳು ಸಹ ಇದೆ. ಪಾಸ್ ಆಗ್ತಾ ಇದೆ ನೋಡಿ. ಒಂದು ಹಾಗೆ ವಿಡಿಯೋನ ತೊಗೊಂಡೆ ಅದು ಸಹ. ಹಾಗಾಗಿ ನೋಡಿ, ಇಲ್ಲಿ ಇದೇ ದೇವಸ್ಥಾನ. ನಾನು ಒಳಗಡೆ ಹೋಗಲಿಲ್ಲ. ಆನಂತರ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಇದು ಗೊರವನಹಳ್ಳಿಯ ಮುಖ್ಯ ದ್ವಾರ. ನಂತರ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಈಗ ಸಂಜೆ ಆಗಿತ್ತು. ಅಷ್ಟೊತ್ತಿಗೆ ಸೂರ್ಯ ಸಹ ಮುಳುಗುವಂಥ ಟೈಮ್ ಇದು. ಸೂರ್ಯ ತನ್ನ ಮನೆಗೆ ಹೋಗುವಂಥ ಟೈಮ್ ಆಗಿತ್ತು. ಹಾಗಾಗಿ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿ ಕಾಣ್ತಾ ಇದ್ದಾನೆ. ಅದು ಸಹ ಒಂದು ವ್ಯೂ ಇರಲಿ ಅಂತ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೂರ್ಯ. ಈ ಸಂಜೆ ಹೊತ್ತು ಗಾಡೀಲಿ ಲಾಂಗ್ ಡ್ರೈವ್ ಹೋಗೋದೇ ಒಂಥರ ಖುಷಿ ಸಿಗುತ್ತೆ. ಸೊ ಹಾಗಾಗಿ ನಂತರ ಅಲ್ಲಿಂದ ಮುಗಿಸ್ಕೊಂಡು ತುಮಕೂರು, ಇದು ನೈಟ್ ಕ್ಯಾಂಟೀನ್ಗೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ಹಸಿವಾಗಿರೋದ್ರಿಂದ ನಾವು ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಮಸಾಲೆ ದೋಸೆ ಹಾಗೆ ಇಡ್ಲಿನ ತೊಗೊಂಡ್ವಿ. ಅಲ್ಲಿ ತಿಂದ್ಕೊಂಡು ನಂತರ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಇನ್ನೇನು ಊಟ ಮಾಡಲಿಲ್ಲ, ಮಲ್ಕೊಂಡ್ವಿ. ನೆಕ್ಸ್ಟು ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಬೆಳಗ್ಗೆ ನಾನು ಹೊಸಲು ತೊಳೆದು ಈ ಥರ ರಂಗೋಲಿ ಹಾಕಿದೆ. ಶುಕ್ರವಾರ ಈ ಥರ ನನಗೆ ಈ ಕಮಲದ ರಂಗೋಲಿ ಹಾಕೋದ್ರಿಂದ ಏನೋ ಒಂಥರ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅಂತ ಅನ್ಬೋದು. ನಂತರ ಟಿಫನ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಇವತ್ತು ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿ ಮತ್ತು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದೇ ಸತಿ ಕೂಗಿಸ್ಕೊಂಡು ನಂತರ ಇದಕ್ಕೆ ಒಗ್ಗರಣೆನ ನಾನು ಕೊಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಕರಿಬೇವು ಸೊಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಸಹ ಹಾಕ್ಕೊಂಡಿದ್ದೀನಿ ನಾನು. ಈ ಟೊಮೊಟೊನೂ ಸಹ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಾನಿಲ್ಲಿ ಹಾಕಿದ್ದೀನಿ, ಆದರೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಸಾರಿ. ನೋಡಿ, ಈಗ ಇದು ವಿಸಿಲ್ ಬಿಟ್ಟಿದೆ, ಈ ಥರ ಆಗಿದೆ. ನಂತರ ಇದಕ್ಕೆ ನಾನು ಇಲ್ಲಿ ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ಗೆ. ಹಾಗಾಗಿ ಕಡಲೆ ಬೀಜನೂ ಸಹ ಸೇರಿಸ್ಕೋತಾರೆ. ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ಳಿಲ್ಲ, ಮರ್ತುಬಿಟ್ಟೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೀರನ್ನ ರಸನ ಹಾಕ್ಕೊಂಡಿದ್ದೀನಿ. ಅದು ಸಹ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು. ಹುಣಸೆಹಣ್ಣು ರಸನ ಹಾಕೋದ್ರಿಂದ ಬಿಸಿಬೇಳೆ ಭಾತದ ಟೇಸ್ಟ್ ಇನ್ನೂ ತುಂಬ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಅದು ಸಹ ಸೇರಿಸ್ಕೊಂಡು ನಂತರ ಇಲ್ಲಿ ನಾನು MTR ಪುಳಿಯೋಗರೆ ಪೌಡ್ರನ್ನ ಉಪಯೋಗಿಸ್ಕೋತಾ ಇದ್ದೀನಿ. ಅದು ಸಹ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ನ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಯೂಸ್ ಮಾಡಿಕೊಟ್ಟು ನಂತರ ಅದನ್ನು ಸಹ ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಈ ಮಸಾಲೆ ಎಣ್ಣೆಲಿ ಫ್ರೈ ಆಗಬೇಕು. ನಂತರ ಅದನ್ನು ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಹಾಗೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಅದು.
ನಂತರ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊಂಡು ಅದಕ್ಕೆ ಕೈ ಆಡಿಸ್ಬೇಕು. ನೋಡಿ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಕಲಿಸ್ಕೋಬೇಕು. ಈಗ ಈ ಬಿಸಿಬೇಳೆ ಬಾತ್ ಅನ್ನೋದಕ್ಕೆ ಒಂದು ಕಲರ್ ಬಂದಿದೆ, ಇದಕ್ಕೆ ಪರ್ಫೆಕ್ಟ್ ಆದಂಥ ಕಲರ್ ಬಂದಿದೆ. ನಂತರ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಂತರ ಹಾಗೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಸ್ಟವ್ ಮೇಲೆ ಇದನ್ನು ಬಿಡಬೇಕು. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಈಗ ನಾನಿಲ್ಲಿ ನೋಡಿ, ಈಗ ರೆಡಿ ಆಯಿತು ಬಿಸಿಬೇಳೆ ಬಾತು. ನಾನಿಲ್ಲಿ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ. ಅವನು ತಿಂದು ಟೇಸ್ಟ್ ಹೇಳ್ತಾನೆ ಹೇಗಿದೆ ಅಂತ.